ಆಗ್ಬೇಕು ಇವತ್ತು? ಇವತ್ತು 14 ಯಸ್ಮಾತ್ ವ್ಯಾಸಾತ್ಮನ. ಸರಿ ಸರಿ ಹರೇನ್. ಹಾ, ಶುರು ಮಾಡೋಣ ತಗೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ भजतां कल्पवृक्षाय नमतां कामधेनवे ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ सत्याविघ्नकराब्जोक्तान् पञ्चाशद्वर्षपूजकान् ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ सत्यप्रमोदतीर्थार्यान् नौमिन्यायसुधारतान् ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः. तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. श्रीगुरुभ्यो नमः. हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ, ಭಾರತ ವಾಕ್ಯೋದ್ಧಾರ. ಮೊನ್ನೆ ಇಲ್ಲಿಯವರೆಗೆ ತಿಳಿದದ್ದು ಮಹಾಭಾರತಕ್ಕೆ ಉತ್ತಮತ್ವವನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಅನೇಕ ರೀತಿಯಿಂದ ಉತ್ತಮತ್ವವನ್ನ ತಿಳಿಸಿಕೊಟ್ರು. ಒಂದು, ಹಿಂದೆ ತಿಳಿದಂತೆ ಎಲ್ಲ ದೇವತೆಗಳು ಸೇರಿ ಭಗವಂತನ ಆಜ್ಞೆಯಿಂದಲೇನೆ ಎಲ್ಲ ಶಾಸ್ತ್ರಗಳನ್ನ ಒಂದು ತಕ್ಕಡೆಯಲ್ಲಿ, ಮತ್ತೊಂದು ಈ ಮಹಾಭಾರತವನ್ನ ಒಂದು ತಕ್ಕಡೆಯಲ್ಲಿ ಇಟ್ಟಾಗ ಮಹಾಭಾರತದ ಭಾರವೇ ಬಹಳ ಆಯಿತು, ಇದು ಉತ್ತಮ ಅಂತ ಒಂದು ರೀತಿಯಿಂದ ತಿಳಿಸಿಕೊಟ್ರು. ಮತ್ತೊಂದು ರೀತಿಯಿಂದ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ, ಆ ಹೆಸರೇ ಹೇಳಿಕೊಡುತ್ತದೆ ಮಹಾಭಾರತ ಉತ್ತಮ ಗ್ರಂಥ ಅಂತ ಹೇಳಿ. ಮತ್ತೊಂದು ರೀತಿಯಿಂದ ತಿಳಿಸಿಕೊಟ್ಟದ್ದು
ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಮಹಾಭಾರತದಲ್ಲಿಯೇ ವಿಷ್ಣುವಿಗೆ ಉತ್ತಮತ್ವವನ್ನ ಹೇಳಿದಂತಹ ವಿಚಾರಗಳು ಬಹಳ ಕಡೆ ಬಂದಿವೆ. ಮುಂದಿನ ಮಹಾಭಾರತ ಇತಿಹಾಸ ಗ್ರಂಥ ಚರಿತ್ರೆಯನ್ನ ಕೇಳಿದಾಗ ಭಗವತ್ ಸರ್ವೋತ್ತಮತ್ವ ಜ್ಞಾನ ಆಗ್ತದೆ. ಹೀಗಾಗಿ ಅಂತಹ ಎಲ್ಲ ಶಾಸ್ತ್ರಗಳ ನಿರ್ಣಯ ವಿಷ್ಣು ಸರ್ವೋತ್ತಮತ್ವನೇ ಇದು ಎಲ್ಲ ಶಾಸ್ತ್ರಗಳಿಗೆ ಅಭಿಪ್ರೇತವಾದಂತಹದ್ದು. ಅದನ್ನ ಈ ಮಹಾಭಾರತ ತಿಳಿಸಿಕೊಡ್ತಾ ಇದ್ದುದರಿಂದಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ಮಹಾಭಾರತ ಮಾಡ್ತಾ ಇದ್ದುದರಿಂದಾಗಿ ಮಹಾಭಾರತ ಉತ್ತಮ ಅಂತ ಹೇಳಿದ್ದು. ಇಲ್ಲಿ ಹೇಳುವಾಗ ಆ ಹೇಳಿದ್ದು 13ನೇ ಶ್ಲೋಕದಲ್ಲಿ ಭೀಮಸೇನ ದೇವರೇ ಮೊದಲಾದಂತ ಎಲ್ಲ ದೇವತೆಗಳು ಕೂಡ ಭಗವಂತನ ವಶದಲ್ಲಿ ಇದ್ದವರು. ಅದಕ್ಕಾಗಿ ಭಗವಂತ ಸರ್ವೋತ್ತಮ, ಅದನ್ನ ನಿರ್ಣಯ ಮಾಡುವಂತಹ ಗ್ರಂಥ ಇದು ಉತ್ತಮ ಅಂತ ಹೇಳಿ ಮತ್ತೊಂದು ವಿಚಾರವನ್ನು ತಿಳಿಸಿದ್ದು, ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಃ. ಭಗವಂತ ಉತ್ತಮ ಯಾಕೆ ಅಂತನ್ಲಿಕ್ಕೆ ಎಲ್ಲರಿಗೂ ಜ್ಞಾನವನ್ನು ಕೊಡುವ ಭಗವಂತ, ಎಲ್ಲರಿಗೂ ಯಶಸ್ಸನ್ನು ಕೊಡುವ ಭಗವಂತ ಅಂತ ಹೇಳಿದೆ. ಅದಕ್ಕಾಗಿ ಭಗವಂತ ಉತ್ತಮ ಎಲ್ಲರಿಗಿಂತಲೂ ಅಂತ ಈ 13ನೇ ಶ್ಲೋಕದಲ್ಲಿ ತಿಳಿಸಿದ್ದು. ಮುಂದಿನ 14ನೇ ಶ್ಲೋಕದಲ್ಲಿ ಅದನ್ನೇ ಉಪಪಾದನೆ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ಯಾರಿಗೆ ಜ್ಞಾನವನ್ನು ಕೊಟ್ಟವ ಭಗವಂತ, ಯಾರಿಗೆ ಯಶಸ್ಸನ್ನು ಕೊಟ್ಟವ ಎಂಬುದನ್ನ ಮುಂದಿನ 14ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅವತಾರಿಕೆಯನ್ನು ಕೊಟ್ಟದ್ದು ತದೇವ ಅಂದ್ರೆ ಹಿಂದೆ ಹೇಳಿದಂತಹದ್ದು. ಹಿಂದೆ ಏನ್ ಹೇಳಿದ್ದು, ಎಲ್ಲರಿಗೂ ಜ್ಞಾನವನ್ನು ಕೊಡುವವ ವಿಷ್ಣು, ಎಲ್ಲರಿಗೂ ಯಶಸ್ಸನ್ನು ಕೊಡುವವ ವಿಷ್ಣು ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅದನ್ನೇ ಯಾರಿಗೆ ಜ್ಞಾನವನ್ನು ಕೊಟ್ಟವ, ಯಾರಿಗೆ ಯಶಸ್ಸನ್ನು ಕೊಟ್ಟವ, ಹೇಗೆ ಕೊಟ್ಟವ ಅಂತ ಅದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ 14ನೆಯ ಶ್ಲೋಕ. ಯಸ್ಮಾದ್ವ್ಯಾಸಾತ್ಮನಾ ತೇಷಾಂ ಯಸ್ಮಾತ್ ವ್ಯಾಸಾತ್ಮನಾ ತೇಷಾಂ ಭಾರತೆ ಯಶ ಊಜಿವಾನ್ ಭಾರತೆ ಯಶ ಊಜಿವಾನ್ ಜ್ಞಾನದಶ್ಚ ಶುಕಾದೀನಾಂ ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮರುದ್ರಾದಿರೂಪಿಣಾಂ ಬ್ರಹ್ಮರುದ್ರಾದಿರೂಪಿಣಾಂ ಯಸ್ಮಾದ್ವ್ಯಾಸಾತ್ಮನಾ ತೇಷಾಂ ಭಾರತೆ ಯಶ ಊಚಿವಾನ್ ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮರುದ್ರಾದಿರೂಪಿಣಾಂ ಎಂಬುದಾಗಿ 14ನೆಯ ಶ್ಲೋಕ ಪದವಿಭಾಗ. ಯಸ್ಮಾತ್ ವ್ಯಾಸಾತ್ಮನಾ ತೇಷಾಂ ಭಾರತೆ ಯಶಃ ಊಚಿವಾನ್ ಜ್ಞಾನದಃ ಚ ಶುಕಾದೀನಾಂ ಬ್ರಹ್ಮರುದ್ರಾದಿರೂಪಿಣಾಂ ಎಂಬುದಾಗಿ ಪದವಿಭಾಗ. ತೇಷಾಂ ಭೀಮಾದೀನಾಂ ಯಶಃ ಊಚಿವಾನ್ ಹಿಂದೆ ಬಂತು. ಹಿಂದಿನ ಶ್ಲೋಕದಲ್ಲಿ ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಃ, ಎಲ್ಲರಿಗೂ ಯಶಸ್ಸನ್ನ ಕೊಟ್ಟವ ಅಂತ ಹೇಳಿದ್ದು. ಯಾರಿಗೆ ಯಶಸ್ಸನ್ನು ಕೊಟ್ಟವ ಅಂದ್ರೆ ತೇಷಾಂ. ತೇಷಾಂ ಅಂದ್ರೆ ಭೀಮಾದೀನಾಂ. ಹಿಂದೆ ಹೇಳಿದ್ದು ಕೃಷ್ಣನ ವಶದಲ್ಲಿ ಎಲ್ಲ ಭೀಮಸೇನ ದೇವರೇ ಮೊದಲಾದಂತ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಕೃಷ್ಣನ ವಶದಲ್ಲಿ ಇದ್ದವರು ಅಂತ ಹೇಳಿದ್ದು. ಹೀಗಾಗಿ ತೇಷಾಂ ಅಂದ್ರೆ ಭೀಮಾದೀನಾಂ ಅಂತ ತೆಗೆದುಕೊಂಡದ್ದು. ತೇಷಾಂ ಭೀಮಾದೀನಾಂ ಯಶಃ ಊಚಿವಾನ್, ಎಲ್ಲಿ ಯಶಸ್ಸನ್ನ ಭಗವಂತ ಅವರ ಯಶಸ್ಸನ್ನ ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ ಅಂತಂದ್ರೆ, ಯಾರು ಹೇಳಿದ್ದಾರೆ ಅಂತಂದ್ರೆ ಯಸ್ಮಾದ್ ವ್ಯಾಸಾತ್ಮನ ತೇಷಾಂ ಭಾರತೆ ಯಶ ಊಚಿವಾನ್. ವ್ಯಾಸಾತ್ಮನ ಭಗವಂತನೇ ಸ್ವಯಂ ವಿಷ್ಣುವೇನೇ ವೇದವ್ಯಾಸ ರೂಪದಿಂದ ಮಹಾಭಾರತ ಗ್ರಂಥದಲ್ಲಿ ಭೀಮಸೇನ ದೇವರೇ ಮೊದಲಾದಂಥ ದೇವತೆಗಳ ಒಂದು ಯಶಸ್ಸನ್ನ, ಅವರ ಕೀರ್ತಿಯನ್ನ ಹೇಳಿದ್ದಾನೆ ಭಗವಂತ ಆ ಗ್ರಂಥದ ಮುಖಾಂತರವಾಗಿ. ಅವರ ಬಲ ಇರಬಹುದು, ಅವರ
ರೂಪ ಇರಬಹುದು, ಅವರ ನಾನಾ ರೀತಿಯಾದಂತಹ ಪರಾಕ್ರಮ ಇರಬಹುದು, ವಿದ್ಯೆಗಳಿರಬಹುದು. ಹೀಗೆ ಆ ಮಹಾಭಾರತ ಗ್ರಂಥದಲ್ಲಿ ವೇದವ್ಯಾಸ ದೇವರು ಆ ಭೀಮಸೇನ ದೇವರೇ ಮೊದಲಾದಂತ ಎಲ್ಲ ದೇವತೆಗಳು, ಭೀಮಸೇನ ದೇವರಂದ್ರೆ ಬೇರೆ ಅಲ್ಲ, ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಭೀಮಸ್ಯ ಬ್ರಹ್ಮತ್ವಾಜಿತಿ ಭಾವ ಅಂತ ಹೇಳಿದ್ದಾರೆ. ಭೀಮಸೇನ ದೇವರನ್ನು ಬ್ರಹ್ಮದೇವರೇ ಅಂತ ಅರ್ಥ. ಹೀಗಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳೇ ಒಂದೊಂದು ರೀತಿಯಿಂದ ಅವತಾರ ಮಾಡಿದ್ದು. ಹೀಗಾಗಿ ಭೀಮಸೇನ ದೇವರೇ ಮೊದಲಾದಂತಹ ದೇವತೆಗಳ ಯಶಸ್ಸನ್ನ ಹೇಳಿದ್ದಾನೆ ಭಗವಂತ, ಅಂದ್ರೆ ಅವರ ಯಶಸ್ಸನ್ನ ಕೊಟ್ಟಿದ್ದಾನೆ ಅಂತ ಅರ್ಥ. ಗ್ರಂಥದ ಮುಖಾಂತರವಾಗಿ ಅವರನ್ನ ಹೊಗಳ್ತಾ ಇದ್ದಾನೆ, ಅವರ ಶಕ್ತಿ ಪರಾಕ್ರಮವನ್ನ ಎಲ್ಲವನ್ನ ಗುಣಗಳನ್ನ ಭಗವಂತ ಗ್ರಂಥದ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ, ಅಂದ್ರೆ ಅವರಿಗೆ ಕೀರ್ತಿಯನ್ನ ಕೊಡ್ತಾ ಇದ್ದಾನೆ ಅಂತ ಅರ್ಥ ದೇವರು. ಹೀಗಾಗಿ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಯಶೋದಾತೇತಿ ಚೋಜಿತಃ ವಿಷ್ಣು ಅಂತ ಹೇಳಿದಾರಲ್ಲ, ಅದನ್ನ ಈ ಶ್ಲೋಕದಲ್ಲಿ ಉತ್ಪಾದನೆ ಮಾಡಿದ್ರು. ಯಾರಿಗೆ ಯಶಸ್ಸನ್ನು ಕೊಟ್ಟಿದ್ದು ಅಂತ, ಹೇಗೆ ಯಶಸ್ಸನ್ನು ಕೊಟ್ಟಿದ್ದು, ಯಾರು ಯಶಸ್ಸನ್ನು ಕೊಟ್ಟಿದ್ದು, ಯಾರು ಕೊಟ್ಟಿದ್ದು, ದೇವರ ಯಶಸ್ಸನ್ನು ಕೊಟ್ಟಿದ್ದು. ಹಿಂದೆ ವಿಷ್ಣು ಅಂತ ಬಂದಿದೆ, ಇಲ್ಲಿ ವ್ಯಾಸಾತ್ಮನ ಅಂತ ಹೇಳ್ತಾ ಇದ್ದುದರಿಂದಾಗಿ ಅದೇ ವಿಷ್ಣುವೇನೆ ವೇದವ್ಯಾಸ ರೂಪದಿಂದ ಯಶಸ್ಸನ್ನು ಕೊಟ್ಟಿದ್ದು. ಹೇಗೆ ಯಶಸ್ಸನ್ನು ಕೊಟ್ಟಿದ್ದು, ಭಾರತ ಗ್ರಂಥದಲ್ಲಿ ಅವೆಲ್ಲವನ್ನ ಉಲ್ಲೇಖ ಮಾಡುವ ಮುಖಾಂತರವಾಗಿ ಅವರುಗಳಿಗೆ, ಯಾರಿಗೆ, ಭೀಮಾದಿಗಳಿಗೆ, ಭೀಮಸೇನ ದೇವರ ಮೊದಲಾದಂತಹ ದೇವತೆಗಳಿಗೆ ಯಶಸ್ಸನ್ನ ಕೊಟ್ಟವ ಇದೇ ಭಗವಂತ ವಿಷ್ಣು. ಹೀಗಾಗಿ ಯಾರು ಯಶಸ್ಸನ್ನು ಕೊಡ್ತಾರೋ, ಯಾರು ಜ್ಞಾನವನ್ನ ಕೊಡ್ತಾರೋ ಅವರು ಉತ್ತಮ ಅಂತ ಆಗ್ತಾರೆ. ಹೀಗಾಗಿ ವಿಷ್ಣು ವೇದವ್ಯಾಸ ರೂಪದಿಂದ ಇದೇ ಬ್ರಹ್ಮಾದಿ ದೇವತೆಗಳಿಗೇನೆ ಯಶಸ್ಸನ್ನು ಕೊಟ್ಟಿದ್ದಾನೆ. ಇದು ಒಂದು ರೀತಿಯಿಂದ ಹೇಳಿದ್ದು. ಇನ್ನು ಜ್ಞಾನವನ್ನು ಹೇಗೆ ಕೊಟ್ಟಿದ್ದಾನೆ ಅಂತ ಮುಂದಿನ 2 ಪಾದಗಳಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನದತ್ವಂ ದೃಷ್ಟಾಂತೇನ ಉಪಪಾದಯತಿ. ಈ ಮೊದಲು 2 ಪಾದಗಳಲ್ಲಿ ಯಶಸ್ಸನ್ನ ಹೇಗೆ ಕೊಟ್ಟ ಅಂತ ದೃಷ್ಟಾಂತ ಕೊಡುವ ಮುಖಾಂತರವಾಗಿ ಅದನ್ನ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು. ಮುಂದಿನ 2 ಪಾದಗಳಲ್ಲಿ ಜ್ಞಾನವನ್ನು ಹೇಗೆ ಕೊಟ್ಟ ಭಗವಂತ, ಯಾರಿಗೆ ಕೊಟ್ಟ, ದೃಷ್ಟಾಂತವನ್ನು ಕೊಡುವ ಮುಖಾಂತರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮ ರುದ್ರಾದಿ ರೂಪಿಣಾಂ. ಭಗವಂತ ಇದೇ ಭಗವಂತನೇ. ಎಂತಹ ಭಗವಂತ, ವೇದವ್ಯಾಸ ರೂಪಿಯಾದಂತಹ ಭಗವಂತನೇ. ಇದೇ ರೂಪದಿಂದಲೇನೆ ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ. ಯಾರಿಗೆ ಕೊಟ್ಟಿದ್ದಾನೆ ಜ್ಞಾನವನ್ನ ಅಂತಂದ್ರೆ, ನೇರವಾಗಿ ಬ್ರಹ್ಮದೇವರಿಗೆ ಕೊಟ್ಟಿಲ್ವಲ್ಲ ಅಂತಂದ್ರೆ, ವೈಶಂಪಾಯನರಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ಒಂದು ವಿಶೇಷ ಸನ್ನಿಧಾನ. ಹೀಗಾಗಿ ವೈಶಂಪಾಯನಂ ಬ್ರಹ್ಮ ಅಂತ ಬರೀತಾರೆ ಟಿಪ್ಪಣಿಕಾರರು. ವೈಶಂಪಾಯನಂ ಬ್ರಹ್ಮ, ಶುಕಂ ವಾಯು, ಪೈಲಂ ಶೇಷಃ, ಸುಮಂತುಂ ಗರುಡಃ, ಜೈಮಿನಿಂ ಶಕ್ರಃ, ವಿವೇಶ ಇತ್ಯಾದೇಹ ವಕ್ಷಮಾಣತ್ವಾತ್. ಭಗವಂತ ಈ ರೀತಿಯಾಗಿ ವೈಶಂಪಾಯನರಿಗೆ, ಶುಕಾಚಾರ್ಯರಿಗೆ, ಪೈಲರಿಗೆ, ಸುಮಂತುಗಳಿಗೆ, ಜೈಮಿನಿಗಳಿಗೆ, ಇವರುಗಳಿಗೆ ವಿಶೇಷವಾಗಿ ಭಗವಂತ ಉಪದೇಶವನ್ನು ಮಾಡಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ. ಇವರೊಳಗಿರ್ತಕ್ಕಂತಹ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಶೇಷದೇವರಿಗೆ, ಗರುಡದೇವರಿಗೆ, ಇಂದ್ರದೇವರಿಗೆ, ಇವರೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ಈ ರೀತಿಯಾಗಿ ಜ್ಞಾನವನ್ನ ಭಗವಂತ ಕೊಟ್ಟಿದ್ದಾನೆ. ಶುಕಾಚಾರ್ಯರು ಅಂದ್ರೆ ಯಾರು? ಶುಕಸ್ಯ ಚ ರುದ್ರತ್ವ, ಸಾಕ್ಷಾತ್ ರುದ್ರದೇವರೇ ಶುಕಾಚಾರ್ಯರಾಗಿ ಅವತಾರ ಮಾಡಿದ್ದು. ಹೀಗಾಗಿ ಶುಕಾಚಾರ್ಯರು ಭಗವಂತ ವೇದವ್ಯಾಸ ದೇವರು ವಿಶೇಷವಾಗಿ ವಿದ್ಯೆಯನ್ನ, ಜ್ಞಾನವನ್ನ ಕೊಟ್ಟವರು. ಹೀಗಾಗಿ ಬ್ರಹ್ಮದೇವರು, ರುದ್ರದೇವರು, ಇವರೇ ಮೊದಲಾದಂತ ಎಲ್ಲ ದೇವತೆಗಳಿಗೂ ಕೂಡ ಭಗವಂತ ಇದೇ ವೇದವ್ಯಾಸ ರೂಪದಿಂದಲೇನೆ ಜ್ಞಾನವನ್ನೂ ಕೊಟ್ಟಿದ್ದಾನೆ. ಮತ್ತು ಗ್ರಂಥವನ್ನ ರಚನೆ ಮಾಡುವ ಮುಖಾಂತರವಾಗಿ ಅಲ್ಲಿ ಆ ಗ್ರಂಥದಲ್ಲಿ ಮಹಾಭಾರತದಲ್ಲಿ ಬಂದಂತಹ ಭೀಮಸೇನ ದೇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಕೂಡ ಯಶಸ್ಸನ್ನು ಕೂಡ, ಕೀರ್ತಿಯನ್ನು ಕೂಡ ಭಗವಂತ ತಂದು ಕೊಟ್ಟಿದ್ದಾನೆ. ಹೀಗಾಗಿ ಈ ಶ್ಲೋಕದಲ್ಲಿ ಆ ಜ್ಞಾನವನ್ನು ಹೇಗೆ ಕೊಟ್ಟಿದ್ದಾನೆ, ಯಾರಿಗೆ ಕೊಟ್ಟಿದ್ದಾನೆ, ಯಾವಾಗ ಕೊಟ್ಟಿದ್ದಾನೆ, ಯಶಸ್ಸನ್ನು ಹೇಗೆ ಕೊಟ್ಟಿದ್ದಾನೆ, ಎಲ್ಲವನ್ನು ಕೂಡ ಈ 14ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತಿ
ಚೋದಿತಃ. ಎಲ್ಲರಿಗೂ ಜ್ಞಾನವನ್ನು ಕೊಡುವ ಯಶಸ್ಸನ್ನು ಕೊಡುವ ಭಗವಂತ ವಿಷ್ಣು, ಅದಕ್ಕಾಗಿ ಭಗವಂತ ಉತ್ತಮ. ಅಂದ ಮೇಲೆ ಅಂತಹ ಉತ್ತಮನಾದಂತಹ ಭಗವಂತನನ್ನ ಎಲ್ಲ ಶಾಸ್ತ್ರಗಳು ಭಗವತ್ ಸರ್ವೋತ್ತಮತ್ವವನ್ನೇ ಆ ಉತ್ತಮತ್ವವನ್ನೇ ತಿಳಿಸಿಕೊಡ್ತಾ ಇವೆ ಅಂತ ನಿರ್ಣಯ ಮಾಡ್ಲಿಕ್ಕೆ ಹೊರಟದ್ದು ಮಹಾಭಾರತ ಗ್ರಂಥ. ಹೀಗಾಗಿ ಮಹಾಭಾರತ ಎಲ್ಲ ಶಾಸ್ತ್ರಗಳಿಗಿಂತಲೂ ಇದು ಉತ್ತಮವಾದಂತಹ ಗ್ರಂಥ ಎಂಬುದಾಗಿ ಮಹಾಭಾರತಕ್ಕೆ ಉತ್ತಮತ್ವವನ್ನು ಕೊಡುತ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ತಾರತಮ್ಯಮಪಿ ಸದೃಷ್ಟಾಂತಂ ಉಕ್ತಂ ಇತ್ಯಾಹ ಬ್ರಹ್ಮೇತಿ. ಈಗ ಹೇಳಿದ್ದು ಭಗವಂತನಿಗೆ ನೋಡಿ, ಯಸ್ಮಾದ್ ವ್ಯಾಸಾತ್ಮನ 14ನೇ ಶ್ಲೋಕದಿಂದ ಜ್ಞಾನವನ್ನ ಕೊಟ್ಟವನು ಭಗವಂತ, ಯಶಸ್ಸನ್ನು ಕೊಟ್ಟವನು ಭಗವಂತ ಅಂತ ಹೇಳಿ ಭಗವಂತನಿಗೆ ಉತ್ತಮತ್ವವನ್ನ ತಿಳಿಸಿಕೊಟ್ರು. ಎಲ್ಲರಿಗಿಂತಲೂ ಬ್ರಹ್ಮಾದೇವ ಎಲ್ಲ ಜೀವರಾಶಿಗಳಿಗಿಂತಲೂ ಎಲ್ಲ ದೇವತೆಗಳಿಗಿಂತಲೂ ಕೂಡ ಭಗವಂತ ಉತ್ತಮ ಅಂತ ತಿಳಿಸಿಕೊಟ್ರು. ಇದೇ ಪ್ರಸಂಗ ಬಂದಿದ್ದಕ್ಕೆ ಇನ್ನ ತಾರತಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ನಂತರದಲ್ಲಿ ಯಾರು ಉತ್ತಮರು? ಭಗವಂತನಿಗಿಂತಲೂ ಅಲ್ಲ, ಭಗವಂತನಿಗಿಂತ ಉಳಿದವರಿಗಿಂತಲೂ ಭಗವಂತನಿಂದ ಕಡಿಮೆ ಉತ್ತಮರಾದಂಥವ್ರು ಯಾರು ಅಂತ ಬಂದಾಗ ತಾರತಮ್ಯವನ್ನ ಹೇಳ್ಕೊತ ಹೋಗ್ತಾರೆ. ತಾರತಮ್ಯಮಪಿ ಸದೃಷ್ಟಾಂತಂ ಉಕ್ತಂ ಇತ್ಯಾಹ. ಅದನ್ನೂ ಕೂಡ ದೃಷ್ಟಾಂತ ಸಹಿತವಾಗಿಯೇ ಮಹಾಭಾರತದಲ್ಲಿ ಈ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ತಾರತಮ್ಯಮಪಿ ಸದೃಷ್ಟಾಂತಂ ಉಕ್ತಂ ಇತ್ಯಾಹ ಬ್ರಹ್ಮೇತಿ. 15ನೇ ಶ್ಲೋಕ. ಬ್ರಹ್ಮಾಧಿಕಶ್ಚ ದೇವೇಭ್ಯಃ ಬ್ರಹ್ಮಾದಿಕಶ್ಚ ದೇವೇಭ್ಯಃ ಶೇಷಾದ್ರುದ್ರಾದಪೀರಿತಃ ಶೇಷಾದುದ್ರಾತ ಪೀರಿತಃ ಶೇಷಾದ್ರುದ್ರಾದಪೀರಿತಃ ಶೇಷಾದುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯಃ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯಃ ಇತಿ ಭೀಮನಿದರ್ಶನಾತ್. ಇತಿ ಭೀಮನಿದರ್ಶನಾತ್. ಬ್ರಹ್ಮಾಧಿಕಶ್ಚ ದೇವೇಭ್ಯಃ ಶೇಷಾದ್ರುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ ಇತಿ ನಿದರ್ಶನಾತ್ ಎಂಬುದಾಗಿ 15ನೆಯ ಶ್ಲೋಕ ತಾರತಮ್ಯವನ್ನ ಸಹಿತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮ ಪದಚ್ಛೇದವನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮ ಅಧಿಕಃ ಚ ದೇವೇಭ್ಯಃ ಶೇಷಾತ್ ರುದ್ರಾತ್ ಅಪಿ ಈರಿತಃ ಪ್ರಿಯಃ ಚ ವಿಷ್ಣೋಃ ಸರ್ವೇಭ್ಯಃ ಇತಿ ಭೀಮ ನಿದರ್ಶನಾತ್ ಎಂಬುದಾಗಿ ಪದವಿಭಾಗ. ಮೊದಲನೇ ಪಾದದಲ್ಲಿ ಮೊದಲ 2 ಪಾದಗಳಲ್ಲಿ ತಿಳಿಸಿಕೊಟ್ಟದ್ದು ಬ್ರಹ್ಮಾಧಿಕಶ್ಚ ದೇವೇಭ್ಯಃ ಶೇಷಾದ್ ರುದ್ರಾದಪಿ ಈರಿತಃ. ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಈ ಚತುರ್ಮುಖ ಬ್ರಹ್ಮದೇವರು ದೇವೇಭ್ಯಃ ಅಂದ್ರೆ ಯಾರು? ಅದರ ವ್ಯಾಖ್ಯಾನ ದೇವತೆಗಳಿಗಿಂತ ಅಂದ್ರೆ ಶೇಷಾತ್ ರುದ್ರಾತ್ ಅಪಿ ಅಧಿಕಃ ಇತಿ ಈರಿತಃ. ಆ ಬ್ರಹ್ಮದೇವರು ದೇವತೆಗಳಾದಂತಹ ಶೇಷದೇವರೇ ಮತ್ತು ಶೇಷದೇವರು ರುದ್ರದೇವರು ಮೊದಲಾದಂತಹ ಎಲ್ಲ ದೇವತೆಗಿಂತಲೂ ಕೂಡ ಅಧಿಕಃ ಇತಿ ಈರಿತಃ. ಮಹಾಭಾರತದಲ್ಲಿ ಶೇಷದೇವ ರುದ್ರದೇವರಿಗಿಂತಲೂ ಬ್ರಹ್ಮದೇವರು ಅಧಿಕರು ಅಂತ ತಿಳಿಸಿಕೊಟ್ಟಿದ್ದಾರೆ ಇತಿಹಾಸ ಗ್ರಂಥದಲ್ಲಿ. ಹಾಗೆ ಭಗವಂತ ನಂತರದಲ್ಲಿ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಇವರು ಉತ್ತಮರು ಅಂತ ಅರ್ಥ. ಭಗವಂತ ಆದ ಮೇಲೆ ಭಗವಂತನೇ ಸರ್ವೋತ್ತಮ. ತದನಂತರದಲ್ಲಿ ವಾಯುದೇವರು ಆ ಬ್ರಹ್ಮದೇವರು ಉತ್ತಮರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮ ಅಧಿಕಃ ದೇವೇಭ್ಯಃ ಶೇಷಾದ್ ರುದ್ರಾದಪೀರಿತಃ. ಶೇಷದೇವರಿಗಿಂತಲೂ
ರುದ್ರದೇವರಿಗಿಂತಲೂ ಎಲ್ಲ ದೇವತೆಗಳಿಗಿಂತಲೂ ಕೂಡ ಬ್ರಹ್ಮ ಅಧಿಕಃ, ಬ್ರಹ್ಮದೇವರು ಅಧಿಕರು, ಉತ್ತಮರು ಎಂಬುದನ್ನ ತಿಳಿಸಿಕೊಡ್ತಾರೆ. ವಿಷ್ಣೋ ಸರ್ವೇಭ್ಯಃ ಪೂರ್ವೋಕ್ತೇಭ್ಯಃ ಪ್ರಿಯಶ್ಚ ಇತಿ ಈರಿತಃ. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರು, ಶೇಷದೇವರು, ರುದ್ರದೇವರು, ಅನೇಕ ಎಲ್ಲ ದೇವತೆಗಳಿಗಿಂತಲೂ ಅಧಿಕರು ಅಂತ ಇಷ್ಟೇ ಅಲ್ಲ, ಭಗವಂತನಿಗೆ ಪ್ರಿಯರೂ ಹೌದು. ನೋಡಿ, ಎಲ್ಲ ದೇವತೆಗಳಿಗಿಂತ ಅಧಿಕರಾದ್ದರಿಂದ ಉತ್ತಮ ಅಂತ ಇಷ್ಟು ಹೇಳಿ ಹೊರಟದ್ದಲ್ಲ, ಭಗವಂತನಿಗೆ ಪ್ರಿಯರೂ ಆಗಿದ್ದಾರೆ ಬ್ರಹ್ಮದೇವರು, ಅದಕ್ಕೆ ಉತ್ತಮ ಭಗವಂತನ ನಂತರದಲ್ಲಿ. ವಿಷ್ಣೋ ಸರ್ವೇಭ್ಯಃ ಪೂರ್ವೋಕ್ತೇಭ್ಯಃ ಪ್ರಿಯಶ್ಚ ಇತೀರಿತಃ. ಆ ಬ್ರಹ್ಮದೇವರು ಮತ್ತೇನಂತ ಕರೆಸಿಕೊಂಡಾರ, ಮತ್ತೇನಂತ ತಿಳಿಸ್ಕೊಂಡಿದ್ದಾರೆ ಅಂದ್ರೆ, ಗ್ರಂಥದಲ್ಲಿ ಹೇಳಿದ್ದಾರೆ ಬ್ರಹ್ಮದೇವರ ಬಗ್ಗೆ ಅಂದ್ರೆ, ವಿಷ್ಣುವಿಗೂ ಮತ್ತು ಹಿಂದೆ ಹೇಳಿದಂತಹ ಎಲ್ಲ ದೇವತೆಗಳಿಗೂ ಕೂಡ ಬ್ರಹ್ಮದೇವರು ಪ್ರಿಯರಾಗಿ ಇದ್ದಾರೆ. ಪ್ರಿಯರಾಗಿ ಇರುವುದಂದ್ರೆ ಎಲ್ಲರಿಗೂ ಇಷ್ಟರಾಗಿ ಇದ್ದಾರೆ, ಇಷ್ಟ ಆಗ್ತಾರೆ. ಹೀಗಾಗಿ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯಃ, ವಿಷ್ಣೋ ಪ್ರಿಯ ಚ ಸರ್ವೇಭ್ಯಃ ಪ್ರಿಯ, ವಿಷ್ಣುವಿಗೂ ಪ್ರಿಯ, ಇನ್ನೆಲ್ಲರಿಗೂ ಕೂಡ ಎಲ್ಲ ದೇವತೆಗಳಿಗಿಂತಲೂ ಕೂಡ ಪ್ರಿಯರು ಈ ಬ್ರಹ್ಮದೇವರು. ಭೀಮ ನಿದರ್ಶನಂ ಪ್ರಾಪ್ಯ ಭೀಮ ದೃಷ್ಟಾಂತೇನ ಇತ್ಯರ್ಥ. ಅದನ್ನೇ ಹೇಳಿದ್ದಾರೆ ಅಂತಂದ್ರೆ, ಭೀಮಸೇನ ದೇವರ ಒಂದು ದೃಷ್ಟಾಂತವನ್ನ ಇಟ್ಟುಕೊಂಡು ಮಹಾಭಾರತದಲ್ಲಿ ಅವರ ಎಲ್ಲ ಕಥೆಗಳ ಮುಖಾಂತರವಾಗಿ, ಅವರ ಚರಿತ್ರೆಯ ಮುಖಾಂತರವಾಗಿ ಭೀಮ ನಿದರ್ಶನಂ ಪ್ರಾಪ್ಯ ಭೀಮಸೇನ ದೇವರನ್ನ ಇಟ್ಟುಕೊಂಡು ಭೀಮಸೇನ ದೇವರ ದೃಷ್ಟಾಂತವನ್ನ ಇಟ್ಟುಕೊಂಡು ಬ್ರಹ್ಮದೇವರಿಗೆ ಆಧಿಕ್ಯವನ್ನ, ಉತ್ತಮತ್ವವನ್ನು ಹೇಳುತ್ತಾ ಇದ್ದಾರೆ. ಎಲ್ಲರಿಗಿಂತಲೂ ಅಧಿಕರಾದ್ದರಿಂದಲೂ ಉತ್ತಮ, ಎಲ್ಲರಿಗೂ ವಿಷ್ಣುವಿಗೂ ಪ್ರಿಯನಾದ್ದರಿಂದ, ಇಷ್ಟನಾದ್ದರಿಂದ ಆ ಬ್ರಹ್ಮದೇವರು ಉತ್ತಮರು ಎಂಬುದನ್ನ ಹೇಳ್ತಾ ಇದ್ದಾರೆ. ಭೀಮ ನಿದರ್ಶನಂ ಪ್ರಾಪ್ಯ ಭೀಮ ದೃಷ್ಟಾಂತೇನ ಇತ್ಯರ್ಥ. ಭೀಮ ನಿದರ್ಶನಾತ್ ಅಂತ ಕೊಟ್ಟಿದ್ದಾರೆ ಕೊನೆಯ ಪಾದದಲ್ಲಿ. ಭಗವಂತನಿಗೂ ಪ್ರಿಯ, ಎಲ್ಲ ದೇವತೆಗಳಿಗೂ ಪ್ರಿಯ ಬ್ರಹ್ಮದೇವರು ಅಂತ ಹೇಳಿದ್ರು. ಅದಕ್ಕೆ ಉತ್ತಮರು ಬ್ರಹ್ಮದೇವರು. ಎಲ್ಲರಿಗಿಂತ ಅಧಿಕರಾದ್ದರಿಂದ ಉತ್ತಮ, ಮತ್ತು ವಿಷ್ಣುವಿಗೂ ಎಲ್ಲ ದೇವತೆಗಳಿಗೂ ಪ್ರಿಯರಾದ್ದರಿಂದಲೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಹೇಳಿದ್ದೇನು, ಸದೃಷ್ಟಾಂತಂ ಮುಕ್ತಂ, ತಾರತಮ್ಯವನ್ನ ದೃಷ್ಟಾಂತ ಸಹಿತವಾಗಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ದು, ಅವತಾರಕ್ಕೆ ಏನ್ ಕೊಟ್ಟದ್ದು. ಅದಕ್ಕೆ ದೃಷ್ಟಾಂತ ಇದೆ. ಭೀಮ ನಿದರ್ಶನ ಅಂದ್ರೆ ಭೀಮ ದೃಷ್ಟಾಂತೇನ ಇತ್ಯರ್ಥ. ಭೀಮಸೇನ ದೇವರ ದೃಷ್ಟಾಂತವನ್ನ ಮುಖಾಂತರವಾಗಿ ಭಗವಂತನಂತರದಲ್ಲಿ ಚತುರ್ಮುಖ ಬ್ರಹ್ಮರೇ ಉತ್ತಮರು ಎಂಬುದನ್ನ ತಿಳಿದುಕೊಳ್ಳಬೇಕು. ಭೀಮಸ್ಯ ಸರ್ವಾಧಿಕ ಅತಿಪ್ರಿಯತ್ವ ಕಥನ ಇತಿ ಭಾವ. ಭೀಮಸೇನ ದೇವರು ಎಲ್ಲರಿಗಿಂತಲೂ ಅಧಿಕರು. ಯಾಕೆ ಅಧಿಕರು ಅಂದ್ರೆ ಅತಿ ಪ್ರಿಯತ್ವ ಕಥನ, ಅದೆಲ್ಲರಿಗೂ ಅತಿಯಾಗಿ ಪ್ರೀತಿ ಪಾತ್ರರಾಗಿದ್ದರು ಭೀಮಸೇನ ದೇವರು. ಅದಕ್ಕಾಗಿ ಭೀಮಸೇನ ದೇವರು ಉತ್ತಮರು. ಭೀಮಸೇನ ದೇವರೇ ಬ್ರಹ್ಮದೇವರಾದ್ದರಿಂದ ಆ ಬ್ರಹ್ಮದೇವರು ಎಲ್ಲರಿಗಿಂತಲೂ ಕೂಡ ಉತ್ತಮರು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಶ್ಲೋಕದ ಅರ್ಥ ಮುಗಿದ್ದು. ಇಲ್ಲಿ ಹೇಳುವಾಗ ಮೊದಲನೇ 2 ಪಾದಗಳಲ್ಲಿ ಬ್ರಹ್ಮದೇವರು ಬ್ರಹ್ಮಾಧಿಕ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಅಧಿಕರು. ಯಾರಿಗಿಂತ ಅಧಿಕ ಅಂತ ಹೇಳಿದ್ರು? ಶೇಷಾತ್ ರುದ್ರಾತ್ ದೇವೇಭ್ಯ ಅಪಿ. ಶೇಷದೇವರು, ರುದ್ರದೇವರು ಮತ್ತು ಎಲ್ಲ ದೇವತೆಗಳಿಗಿಂತಲೂ ಅಧಿಕರು ಅಂತ ಹೇಳಿದ್ದು. ಇವತ್ತು ಈ ಶೇಷದೇವರು, ರುದ್ರದೇವರ ಹೆಸರು ತಗೊಂಡಿದ್ದಾರೆ ಅಂದ ಮೇಲೆ ಇದೇ ಕಕ್ಷೆಯ ಒಳಗೆ ಬರುವಂತಹ, ಇದೇ ಕಕ್ಷೆಯಲ್ಲಿ ಇದೇ ಒಂದು ಗುಂಪಿನೊಳಗೆ ಬರುವಂತವ್ರು ಯಾರು ಅಂದ್ರೆ ಗರುಡ ದೇವರು. ಈ 3 ಜನ ಸಮಾನ ಗುಣವುಳ್ಳವರು, ಬೇರೆ ಎಂತಲ್ಲ, ಒಂದೇ ಪದವಿಯಲ್ಲಿ ಇದ್ದಂತೆ.
ಒಂದೇ ಪದದಲ್ಲಿ, ಒಂದೇ ಸ್ಥಾನದಲ್ಲಿ, ಒಂದೇ ಸಮಾನವಾದಂತಹ ಕಕ್ಷೆಯಲ್ಲಿ ಇರುವಂತವರು ಶೇಷದೇವರು, ರುದ್ರದೇವರು, ಗರುಡದೇವರು. ಹೀಗಾಗಿ ಮತ್ತೆ ಶೇಷದೇವರ ಹೆಸರು ತಗೊಂಡ್ರು, ರುದ್ರದೇವರ ಹೆಸರು ತಗೊಂಡ್ರು. ಶೇಷದೇವರಿಗಿಂತ ರುದ್ರದೇವರಿಗಿಂತಲೂ ಎಲ್ಲ ದೇವತೆಗಳಿಗಿಂತಲೂ ಅಧಿಕ ಅಂತ ಹೇಳಿದ್ದಾರೆ ಬ್ರಹ್ಮದೇವರನ್ನು. ಗರುಡ ದೇವರ ಹೆಸರು ಯಾಕೆ ತೆಗೆದುಕೊಳ್ಳಿಲ್ಲ ಇಲ್ಲಿ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಟಿಪ್ಪಣಿಕಾರ ಕೊಡ್ತಾ ಇದ್ದಾರೆ. ಅತ್ರ ಶೇಷಾತ್ ರುದ್ರಾದಿತಿ ಕಥನಂ ಮನುಷ್ಯೇಷು ಗರುಡಾವತಾರ ಭಾವಾತ್. ಶೇಷದೇವರ ಹೆಸರು, ರುದ್ರದೇವರ ಹೆಸರು ಹೇಳಲಿಕ್ಕೆ ಮತ್ತು ಗರುಡ ದೇವರ ಹೆಸರು ಬಿಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಮನುಷ್ಯೇಷು ಗರುಡಾವತಾರ ಭಾವಾತ್, ಮನುಷ್ಯರೊಳಗೆ ಗರುಡ ದೇವರ ಅವತಾರ ಇಲ್ಲ. ಇಲ್ಲದೇ ಇದ್ದುದರಿಂದಾಗಿ ಈಗ ಮಹಾಭಾರತ ಇದು ಕಥೆ ಇದು ಏನಿದು ಎಲ್ಲರೂ ಕೂಡ ಮನುಷ್ಯರಂತೆ ಅವತಾರ ಮಾಡಿದ್ದು. ಹೀಗಾಗಿ ಅಲ್ಲಿಯ ದೃಷ್ಟಾಂತ ಇಟ್ಟುಕೊಂಡು ಉತ್ತಮತ್ವವನ್ನು ಹೇಳ್ತಾ ಇದ್ದಾರೆ. ಮಹಾಭಾರತ ಗ್ರಂಥದಲ್ಲಿ ಬಂದಂತಹ ಕಥೆಗಳು, ಆ ಕಥೆಗಳ ದೃಷ್ಟಾಂತವನ್ನ ಇಟ್ಟುಕೊಂಡು ಬ್ರಹ್ಮದೇವರಿಗಾಗಲಿ, ಬ್ರಹ್ಮದೇವರಿಗಿಂತ ಭಗವಂತನಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಉತ್ತಮ, ಅವನಿಗಿಂತಲೂ ಕಡಿಮೆ ಅಂದ್ರೆ ಉತ್ತಮರು ಅಂದ್ರೆ ವಾಯುದೇವರು, ಬ್ರಹ್ಮದೇವರು ಅಂತ ಹೇಳ್ತಾ ಇದ್ದದ್ದು. ಹೀಗೆ ಹೇಳ್ಬೇಕಾದ್ರೆ ಆ ದೃಷ್ಟಾಂತ ಕೊಡ್ಬೇಕಲ್ಲ. ದೃಷ್ಟಾಂತ ಕೊಡ್ಬೇಕಾದ್ರೆ ಬ್ರಹ್ಮದೇವರು ಉತ್ತಮರು ಒಂದು ದೃಷ್ಟಾಂತ ಕೊಡ್ಬೇಕಾದ್ರೆ ಭೀಮಸೇನ ದೇವರೇ ಬ್ರಹ್ಮದೇವರಾದ್ದರಿಂದ ಅವರ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಬರುತ್ತದೆ. ಇನ್ನು ಶೇಷದೇವರು ರುದ್ರದೇವರಿಗಿಂತಲೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇದರ ದೃಷ್ಟಾಂತವನ್ನು ಕೊಡಬೇಕಾದರೆ ಶೇಷದೇವರೇ ಅನೇಕ ಪ್ರಸಂಗಗಳಲ್ಲಿ ಒಂದೊಂದು ರೀತಿಯಿಂದ ಅವತಾರವನ್ನು ಮಾಡಿದ್ದಾರೆ. ಮನುಷ್ಯರಾಗಿ ಅವತಾರ ಮಾಡಿದ್ದು ಶೇಷದೇವರೇ ಬಲರಾಮನಾಗಿದ್ದು, ಲಕ್ಷ್ಮಣನಾಗಿದ್ದು, ಹೀಗೆ ಅವತಾರವನ್ನು ಮಾಡಿದ್ದು. ರುದ್ರದೇವರು ಶುಕಾಚಾರ್ಯರಾಗಿದ್ದಾರೆ. ಹೀಗೆ ಒಂದೊಂದು ರುದ್ರದೇವರು ತಾಳಿದ್ದು ಮನುಷ್ಯರಂತೆ. ಹಾಗಾಗಿ ಈ ಮಹಾಭಾರತ ದೃಷ್ಟಾಂತವನ್ನ ಕೊಟ್ಟು ಬ್ರಹ್ಮದೇವರಿಗೆ ಉತ್ತಮತ್ವವನ್ನು ಹೇಳಲಿಕ್ಕೆ ಬರುತ್ತದೆ. ಆದರೆ ಇಡೀ ಒಂದು ಭೂಲೋಕದಲ್ಲಿ, ಭೂಮಿಯಲ್ಲಿ ಒಟ್ಟಾರೆಯಾಗಿ ಗರುಡ ದೇವರಿಗೆ ಮನುಷ್ಯರಲ್ಲಿ ಅವತಾರ ಇಲ್ಲ. ಎಲ್ಲಿಯೂ ಕೂಡ ಗರುಡ ದೇವರು ಈ ರೀತಿಯಾಗಿ ಅವತಾರ ಮಾಡಿದ್ರು ಅಂತ ಬರೋದಿಲ್ಲ ಎಲ್ಲಿಯೂ ಕೂಡ. ರುದ್ರದೇವರು ಅನೇಕ ರೂಪಗಳನ್ನು ಮನುಷ್ಯ ಅವತಾರವನ್ನ ಹೊಂದಿದ್ದಾರೆ. ಆದರೆ ಶೇಷದೇವರು ಹೊಂದಿದ್ದಾರೆ. ಆದರೆ ಗರುಡ ದೇವರ ಒಂದು ಮನುಷ್ಯರಲ್ಲಿ ಅವತಾರವಾದದ್ದು ಎಲ್ಲೂ ಕಂಡಿಲ್ಲ. ಮಹಾಭಾರತದಲ್ಲಿ ಒಂದಿಲ್ಲ, ಆ ರೀತಿಯಾಗಿ ಅವತಾರ ಮಾಡಿಲ್ಲ. ಅವತಾರ ಮಾಡದೇ ಇದ್ದದರಿಂದಾಗಿ ಮತ್ತೆ ಅವರಿಗಿಂತಲೂ ಉತ್ತಮ ಅಂತ ದೃಷ್ಟಾಂತ ಕೊಡ್ಬೇಕಲ್ಲ. ಎಲ್ಲಿ ದೃಷ್ಟಾಂತ ಕೊಡ್ಬೇಕು? ಮಹಾಭಾರತ ದೃಷ್ಟಾಂತವನ್ನೇ ಕೊಡಬೇಕು. ಮಹಾಭಾರತ ದೃಷ್ಟಾಂತ ಕೊಡಬೇಕು ಅಂದ್ರೆ ಮಹಾಭಾರತದಲ್ಲಿ ಗರುಡ ದೇವರ ಮನುಷ್ಯ ಅವತಾರ ಇಲ್ಲೇ ಇಲ್ಲ, ಮಹಾಭಾರತದಲ್ಲಿ ಅವತಾರನೆ ಮಾಡಿಲ್ಲ. ಹೀಗಾಗಿ ಆ ಹೆಸರನ್ನ ತೆಗೆದುಕೊಳ್ಳಿಕ್ ಬರೋದಿಲ್ಲ, ಆ ಮಹಾಭಾರತದಲ್ಲಿ ಇಲ್ಲ. ಅದಕ್ಕಾಗಿ ಇಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮಾದಿಕಶ್ಚ ಸರ್ವದೇವೇಭ್ಯ ಶೇಷಾದ್ ರುದ್ರಾದಪೀಡಿತಃ ಈಗ ಯಾಕೆ ಹೇಳಿದ್ರು ಅಂದ್ರೆ ಮಹಾಭಾರತದಲ್ಲಿ ಇವರ ಅವತಾರಗಳಿವೆ, ಮನುಷ್ಯ ಅವತಾರಗಳಲ್ಲಿವೆ. ಅದಕ್ಕೆ ಅವರಿಗಿಂತಲೂ ಉತ್ತಮರು ಭೀಮಸೇನ ದೇವರು ಅಂತ ಹೇಳುವ ಮುಖಾಂತರವಾಗಿ ಬ್ರಹ್ಮದೇವರು ಉತ್ತಮರು ಅಂತ ದೃಷ್ಟಾಂತ ಕೊಡುವ ಮುಖಾಂತರವಾಗಿ ಅದನ್ನ ಉತ್ತಮತ್ವವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗರುಡ ದೇವರ ಅವತಾರ ಇಲ್ಲದೆ ಇದ್ದುದರಿಂದಾಗಿ ಇಲ್ಲಿ ಆ ಶಬ್ದವನ್ನ ಆಡ್ಲಿಲ್ಲ ಶ್ರೀಮದಾಚಾರ್ಯರು. ಯಾಕೆ ಆಡ್ಲಿಲ್ಲ ಅಂತ ಹೇಳಿದ್ರಲ್ಲ, ಈ ಕಾರಣ. ಹೀಗಾಗಿ ಕೇವಲ ಬ್ರಹ್ಮಾಧಿಕಶ್ಚ ದೇವೇಭ್ಯ ಶೇಷಾತ್ ರುದ್ರಾದಪೀರಿತಃ ಅಂತ ಶೇಷದೇವರ ಹೆಸರು, ರುದ್ರದೇವರ ಹೆಸರನ್ನು ತೆಗೆದುಕೊಂಡ್ರು, ಗರುಡ ದೇವರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಹೀಗಾಗಿ ಹೀಗೆ ದೃಷ್ಟಾಂತ ಕೊಡುವ ಮುಖಾಂತರವಾಗಿ ಭೀಮಸೇನ ದೇವರಿಗೆ ಉತ್ತಮತ್ವವನ್ನು ಹೇಳುವ ಮುಖಾಂತರವಾಗಿ ಆ ಭೀಮಸೇನ ದೇವರೇ ಬ್ರಹ್ಮದೇವರಾಗುವುದರಿಂದ ಬ್ರಹ್ಮದೇವರು ಎಲ್ಲ ದೇವತೆಗಳಿಗಿಂತಲೂ ಎಲ್ಲ ಜೀವರಿಗಿಂತಲೂ ಬ್ರಹ್ಮದೇವರು ಉತ್ತಮರು ಭಗವಂತನ ನಂತರದಲ್ಲಿ ಎಂಬುದನ್ನ ಇಷ್ಟು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಪ್ರಶ್ನೆ ಮಾಡಿಕೊಂಡು ಭೀಮಸೇನ ದೇವರಿಗೆ ಪ್ರಿಯತ್ವ, ಭಗವಂತನಿಗೆ ಭೀಮಸೇನ ದೇವರು ಪ್ರಿಯ ಅಂತ ಹೇಳಿದ್ದು. ಎಲ್ಲ ದೇವತೆಗಳಿಗಿಂತ ಅಧಿಕ ಮತ್ತು ಎಲ್ಲ ದೇವತೆಗಳಿಗೂ ಪ್ರಿಯ, ಭಗವಂತನಿಗೂ ಪ್ರಿಯರಾದ್ದರಿಂದ ಉತ್ತಮ ಅಂತ ಹೇಳ್ತಾ ಇದ್ದದ್ದು ಭೀಮಸೇನ ದೇವರನ್ನು, ಬ್ರಹ್ಮದೇವರನ್ನು. ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದದ್ದು ಭೀಮಸೇನ ದೇವರಿಗೆ
ಪ್ರಿಯತ್ವ ಯಾಕೆ ಭಗವಂತನಿಗೆ ದೇವತೆಗಳಿಗೆ ಭೀಮಸೇನ ದೇವರು ಯಾಕೆ ಪ್ರಿಯರಾಗಿದ್ರು? ಹೇಗೆ ಪ್ರಿಯರಾಗಿದ್ರು ಅಂತ ಹೇಳ್ತೀರಿ, ಯಾಕೆ ಪ್ರಿಯರಾಗಿದ್ರು ಅಂತ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಭಗವಂತನಿಗೆ ಈ ಮಹಾಭಾರತದಲ್ಲಿ ಭಗವಂತ ಅಂದ್ರೆ ಯಾರು? ವಿಷ್ಣು ಅಂದ್ರೆ ಯಾರು? ಕೃಷ್ಣನೇ ವಿಷ್ಣುವಾದದ್ದು, ಬ್ರಹ್ಮದೇವರೇ ಭೀಮಸೇನ ದೇವರಾದದ್ದು. ಹೀಗಾಗಿ ಭಗವಂತನಿಗೆ ಬ್ರಹ್ಮದೇವರು ಪ್ರಿಯರು, ಅಥವಾ ಈಗ ಕೃಷ್ಣನಿಗೆ ಭೀಮಸೇನ ದೇವರು ಪ್ರಿಯರು. ಯಾಕೆ ಪ್ರಿಯರು ಅಂತಲಿಕ್ಕೆ ಮುಂದಿನ ಶ್ಲೋಕದಲ್ಲಿ ಕಾರಣವನ್ನ ಕೊಟ್ಟು ಶ್ರೀಮದಾಚಾರ್ಯರನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.